ಇನ್ನು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಸಿಎಂ ವಿರುದ್ಧ ಎಫ್ಐಆರ್ ಅಂದ್ರೆ ಪಿಸಿ ಆಕ್ಟ್ ಪ್ರಿವೆನ್ಷನ್ ಆಫ್ ಕರಪ್ಷನ್. ಕೆಲವೇ ಕ್ಷಣಗಳಲ್ಲಿ ಸಿಎಂ ವಿರುದ್ಧ ದಾಖಲಾಗಲಿದೆ ಎಫ್ಐಆರ್. 4 ಕಾಯ್ದೆಯಡಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸಲಿದ್ದಾರೆ ಲೋಕಾಯುಕ್ತ ಪೊಲೀಸರು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಅಂದ್ರೆ ಅದನ್ನ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿತ್ತು. ಆ ಡೈರೆಕ್ಷನ್ಸ್ ಆಧಾರದಲ್ಲೇ ಎಫ್ಐಆರ್ ಆಗಬೇಕು. ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸಿಆರ್ಪಿಸಿ ಸೆಕ್ಷನ್ ನಲ್ಲಿ ಆಗ್ತಾ ಇದೆ ಅಂತ, ಸಿಆರ್ಪಿಸಿ ನಲ್ಲೇ ಆಗಬೇಕು. ಹಾಗಾಗಿ ಅದ್ರ ಪ್ರಕಾರ ಈಗ ಎಫ್ಐಆರ್ ಸಿದ್ಧ ಆಗ್ತಾ ಇದೆ. ಕೆಲವೇ ಹೊತ್ತಲ್ಲಿ ಅದು ಕೂಡ ಬರುತ್ತೆ. ಆ್ಯಕ್ಚುಲಿ ಅದು ಒಂದ್ಸರ್ತಿ ಎಫ್ಐಆರ್ ದಾಖಲಾಗಬೇಕು, ಅದು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಕಾಪಿಯನ್ನು ದೂರುದಾರರಿಗೆ ಕೊಡ್ತಾರೆ. ಮೊದಲು ಯಾರು ದೂರು ಕೊಟ್ಟಿರ್ತಾರೆ ಅವರು ಕೊಡ್ತಾರೆ. ಆಮೇಲೆ ಅದು ಓಪನ್ ಡಾಕ್ಯುಮೆಂಟ್ ಸಿಗುತ್ತೆ. ಎಲ್ಲ ಎಫ್ಐಆರ್ ಕಾಪಿಗಳು ಹೀಗೇನೆ ಸಾಮಾನ್ಯ. ಅವಾಗ ಗೊತ್ತಾಗುತ್ತೆ ಎಫ್ಐಆರ್ನಲ್ಲಿ ಮೊದಲ ಆರೋಪಿ ಯಾರು, ಎರಡನೇ ಆರೋಪಿ ಯಾರು, ಮೂರನೇ ಆರೋಪಿ ಯಾರು, ಮತ್ತು ಏನು ಡೀಟೇಲ್ಸ್ ಬರೆದಿದ್ದಾರೆ ಎಲ್ಲವೂ ಗೊತ್ತಾಗುತ್ತೆ. ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಅವ್ರನ್ನ ಸಂಪರ್ಕ ಮಾಡೋಣ. ಯಾಕೆಂದರೆ ಇದು ಕೋರ್ಟ್ ಆದೇಶ. ಯಾರೋ ಒಬ್ಬರು ಖಾಸಗಿ ವ್ಯಕ್ತಿ ಹೋಗ್ಬಿಟ್ಟು ದೂರು ಕೊಟ್ಬಿಟ್ಟು ಆ ದೂರಿನ ಅನ್ವಯ ಸಿದ್ಧವಾಗ್ತಾ ಇರತಕ್ಕಂಥ ಎಫ್ಐಆರ್ ಅಲ್ಲ. ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ ಯಾವ ಯಾವ ಸೆಕ್ಷನ್ಸ್ಗಳನ್ನು ಹಾಕಬೇಕು, ಯಾವ ಯಾವ ಕಾಯ್ದೆಗಳಲ್ಲಿ ಬರಬೇಕಿದು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆನೇ ಮೊದಲನೇದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೋತೀನಿ. ಮುರಳಿ, ಈಗ ಕೋರ್ಟ್ ಡೈರೆಕ್ಷನ್ಸ್ ಏನಿದೆ ಅದರ ಆಧಾರದ ಮೇಲೆ ತಾನೇ ಎಫ್ಐಆರ್ ರೆಡಿ ಆಗೋದು? ಖಂಡಿತವಾಗಿಯೂ ಅರವಿಂದ್. ಯಾಕಂದ್ರೆ ಈಗ ಪ್ರಮುಖವಾಗಿ ಪಿಸಿಆರ್ ಅನ್ನ ದಾಖಲು ಮಾಡೋ ಸಂದರ್ಭದಲ್ಲಿ ಯಾವ್ಯಾವ ಸೆಕ್ಷನ್ಗಳು ಇವರ ಸಿದ್ದರಾಮಯ್ಯ ಇರ್ಬೋದು ಮತ್ತು ಅವರ ಕುಟುಂಬದ ವಿರುದ್ಧ ಅಟ್ರಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪಿಸಿಆರ್ ನಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹಿಯರಿಂಗ್ ಅನ್ನ ಮಾಡಿದಂತ ಕೆಳಹಂತದ ನ್ಯಾಯಾಲಯ ಏನಿತ್ತು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಈ ಸೆಕ್ಷನ್ಗಳೆಲ್ಲ ಕೂಡ ಈ ಆರೋಪಿಗಳು ಏನಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಇರ್ಬೋದು, ಪಾರ್ವತಿ ಅವರು ಇರ್ಬೋದು, ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜ್, ಜೊತೆಗೆ ಮೂಡಾದ 12 ಜನ ಅಧಿಕಾರಿಗಳೇನಿದ್ದಾರೆ ಆ 12 ಜನ ಅಧಿಕಾರಿಗಳ ವಿರುದ್ಧ ಯಾವ್ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಸಂಪೂರ್ಣವಾಗಿ 45 ಪುಟಗಳ ಏನೋ ಒಂದು ಆದೇಶದ ಪ್ರತಿ ಏನಿತ್ತು, ಆದೇಶದ ಪ್ರತಿಯಲ್ಲಿ ಈ ಸೆಕ್ಷನ್ಗಳೆಲ್ಲ ಕೂಡ ಇನ್ವೋಕನ ಮಾಡಿರುವಂಥದ್ದು. ಆ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ಆಗ್ತದವೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆ ಎಫ್ಐಆರ್ ನ ಪ್ರಕ್ರಿಯೆ ಏನಿತ್ತು ಆ ಪ್ರಕ್ರಿಯೆ ಕೂಡ ಮುಕ್ತಾಯ ಆಗುವಂಥದ್ದು. ಇದರಲ್ಲಿ A1 ಆರೋಪಿಯಾಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಈ ಪ್ರಕರಣದಲ್ಲಿ ಸರಿಸುಮಾರು 3 ಜನ ಆ ಒಂದೇ ಕುಟುಂಬದವರು ಈಗ ಆರೋಪಿಗಳಾಗಿ ಸಾಲಿನಲ್ಲಿ ನಿಲ್ಲುವಂತ ಅನಿವಾರ್ಯ ಪರಿಸ್ಥಿತಿ ಮತ್ತು ಕೊನೆಯ ಪರಿಸ್ಥಿತಿ ಬಂದಿರುವಂಥದ್ದು. ಯಾಕೆಂದ್ರೆ ಕೋರ್ಟ್ನಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿ ಕಾನೂನಿನಲ್ಲಿ ಅವರಿಗೆ ಅವಕಾಶ ಸಿಗದೇ ಇದ್ದ ಹಿನ್ನೆಲೆಯಲ್ಲಿ ಕೊನೆಗೆ ಈಗ ಅವರ ವಿರುದ್ಧ ಮತ್ತು ಅವರ ಕುಟುಂಬದ ವಿರುದ್ಧ ಈಗ ಎಫ್ಐಆರ್ ದಾಖಲಾಗ್ತಾ ಇರುವಂಥದ್ದು. ಅರವಿಂದ್, ಅಂದ್ರೆ ಈಗ ಕಾಯ್ದೆ ವಿಚಾರಕ್ಕೆ ಬರೋದಾದ್ರೆ ಮೇನ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಬರ್ತಕ್ಕಂಥ ಸೆಕ್ಷನ್ಸ್ಗಳು ಅಟ್ರಾಕ್ಟ್ ಆಗುತ್ತಾ ಅಂತ ಮುರಳಿ? ಹೌದು ಅರವಿಂದ್. ಯಾಕೆಂದ್ರೆ ಪಬ್ಲಿಕ್ ಸರ್ವೆಂಟ್ ಆಗಿರುವಂಥದ್ದು, ಪಬ್ಲಿಕ್ ಸರ್ವೆಂಟ್ ಆದಾಗಲೇ ಇವರು ಅಧಿಕಾರವನ್ನ ದುರುಪಯೋಗನ ಮಾಡ್ಕೊಂಡಿದ್ದಾರೆ. ಪಬ್ಲಿಕ್ ಸರ್ವೆಂಟ್ ಆಗಿ ಅಧಿಕಾರವನ್ನ ದುರುಪಯೋಗನ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದರಿಂದ ಯಾವ್ದಾದ್ರು ಒಂದು ಲಾಭವನ್ನ ಪಡೆದಿರ್ತಾರೆ ಅಂತ ಹೇಳಿ. ಅಂದ್ರೆ ಲಾಭವನ್ನ ಪಡೆದಿದ್ದಕ್ಕೋಸ್ಕರವೇ ಅವರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ. ಯಾಕೆಂದ್ರೆ ತಮ್ಮ ಅಧಿಕಾರವನ್ನ ದುರ್ಬಳಕೆಯನ್ನ ಮಾಡಿಕೊಂಡು ಈ ರೀತಿಯಲ್ಲಿ 14 ಸೈಟ್ಗಳನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಜೊತೆಗೆ ಅದರಲ್ಲಿ ಅಧಿಕಾರದ ದುರ್ಬಳಕೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ದಾಖಲಾತಿಗಳಿದ್ದಾವೆ ಅನ್ನೋದ್ರ ಬಗ್ಗೆ ಏನು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವ್ರ ವಿರುದ್ಧ ಮಾತ್ರ ಅಲ್ಲ, ಅಂದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಬರುತ್ತೆ. ಯಾಕೆಂದ್ರೆ ಅವರು ಪಬ್ಲಿಕ್ ಸರ್ವೆಂಟ್ ಆಗಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರು ಅಂತೇಳಿ. ಜೊತೆಗೆ ಇನ್ನು ಉಳಿದಂತೆ 12 ಜನ ಮೂಡದ ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧ ಈ ಕಾಯ್ದೆಗಳೇನಿತ್ತು ಈ ಕಾಯ್ದೆಗಳು ಇನ್ವೋಕ್ ಆಗುವಂಥದ್ದು. ಅದಾದ ನಂತರ ಇನ್ನ ಅವರ ಪತ್ನಿ ಇರ್ಬೋದು, ಜೊತೆಗೆ ಅವರ ಪತ್ನಿಯ ಜೊತೆಯಲ್ಲಿ ಅವರ ಬಾಮೈದ, ಜೊತೆಗೆ ಏನು ಜಮೀನನ್ನ ಮಾರಾಟವನ್ನು ಮಾಡಿದಂತ ದೇವರಾಜ್ ಇರ್ಬೋದು, ಅವ್ರಿಗೆಲ್ಲರೂ ಕೂಡ ಬೇರೆ ಬೇರೆ ಸೆಕ್ಷನ್ಗಳು ಅಟ್ರಾಕ್ಟ್ ಆಗ್ತಾ ಹೋಗ್ತವೆ. ಆದ್ರೆ ಈ ಸಿದ್ದರಾಮಯ್ಯ ಮತ್ತು ಅವರ ಜೊತೆಯಲ್ಲಿ ಮೂಡದ ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧ ಈಗ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ಆಗಬೇಕಾಗಿರುವಂಥದ್ದು. ಅರವಿಂದ್.